ಜೈ ಜಿನೇಂದ್ರ ಎಲ್ಲರಿಗೂ. ಸೊ ದೇವದರ್ಶನ ಸೀರೀಸ್ ಪಾರ್ಟ್ 2 ಅಲ್ಲಿ ಇವತ್ತು ನೋಡೋಣ ದೇವದರ್ಶನ ಹೇಗೆ ಮಾಡೋದು ಏನು ಎಂತ ಅಂತ. ಸೊ ನಾವು ಮಂದಿರಕ್ಕೆ ಹೋಗಬೇಕು, ಬಸ್ತಿಗೆ ಹೋಗಬೇಕು ಅಂತ ಭಾವ ತೊಡೋದೆ ಇನ್ ಇಟ್ ಸೆಲ್ಫ್ ಇಸ್ ಒನ್ ಅಚೀವ್ಮೆಂಟ್. ಇದೆಲ್ಲ ಮೀರಿ ನಾವು ಅದನ್ನು ಅಚೀವ್ ಮಾಡಿದ್ರೆ, ಮಡಿ ಬಟ್ಟೆಯನ್ನು ತೊಟ್ಟು ನಾವು ಮಂದಿರಕ್ಕೆ ಅಥವಾ ಬಸ್ತಿ ದರ್ಶನ ಮಾಡೋಕ್ಕೆ ಹೋದರೆ ಫಸ್ಟು ನಾವು ದರ್ಶನ ಮಾಡೋದು ಮಾನಸ್ತಂಭ, ನಂತರ ಕೈ ಕಾಲೆಲ್ಲ ತೊಳೆದುಕೊಂಡು ಮಂದಿರಕ್ಕೆ ಎಂಟರ್ ಆಗುವಾಗ ದ್ವಾರದ ಹತ್ರ ನಾವೇನು ಹೇಳಬೇಕು, ಓಂ ಜಯ 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 ನಿಸ್ಸಹಿ 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 ನಮೋಸ್ತು ನಮೋಸ್ತು ನಮೋಸ್ತು. ಸರಿ, ಹಾಗಾದರೆ ನಿಸ್ಸಹಿ 3 ಸತಿ ಬರ್ತದೆ. ಇದು ಏನರ್ಥ? ನಿಸ್ಸಹಿ ಅಂದರೆ ನಿಷೇಧ ಅಂತ. ಮೊದಲನೇ ನಿಸ್ಸಹಿಯ ಅರ್ಥ ಏನು? ನಾವು ಎಲ್ಲ ಸಾಂಸಾರಿಕ ಗೊಂದಲಗಳನ್ನು, ಮಟೀರಿಯಲಿಸ್ಟಿಕ್ ಥಾಟ್ಸ್ನ, ಎಲ್ಲ ವರ್ಲ್ಡ್ಲಿ ಪೊಸೆಷನ್ಸ್ನ ಎಲ್ಲ ಹೊರಗಡೆ ಬಿಟ್ಟು, ನಾನು ಅನ್ನೋ ಒಂದು ಅಹಂನ, ಮಾನವನ್ನು ಹೊರಗಡೆ ಬಿಟ್ಟು ದೇವರ ದರ್ಶನ ಪಡಿಬೇಕು ಅನ್ನೋದೇ ಮೊದಲನೇ ನಿಸ್ಸಹಿ ಅರ್ಥ. ಎರಡನೇ ನಿಸ್ಸಹಿ ಏನು ಹೇಳ್ತೆ? ಯಾರು ಇಂದ್ರ ದೇವತೆಗಳೆಲ್ಲ ದೇವರ ಸಾನ್ನಿಧ್ಯದಲ್ಲಿ ಇರ್ತಾರೋ, ಅವ್ರ ದರ್ಶನ ಪಡಿತಾ ಇದ್ದಾರೋ ಅವರಿಗೆ ಡಿಸ್ಟರ್ಬ್ ಆಗದೆ ನಾವು ಕೂಡ ದರ್ಶನ ಮಾಡೋಕ್ಕೆ ಅವಕಾಶ ಸಿಗಲಿ ಅನ್ನೋದೇ ಎರಡನೇ ನಿಸ್ಸಹಿಯ ಅರ್ಥ. ಮೂರನೇ ನಿಸ್ಸಹಿಯ ಅರ್ಥ ಏನು? ನಮೋಸ್ತು ಅಂದರೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ, ವಿ ಆರ್ ಥ್ಯಾಂಕ್ಫುಲ್ ಅನ್ನೋದು ಒಂದು ಅರ್ಥ ಬರ್ತದೆ. ಇದೆಲ್ಲ ಆದ ನಂತರ ನಾವು ಒಳಗಡೆ ಹೋದರೆ ಕಾಣಿಸಿಗ್ತದೆ ಗಂಟೆ ಸೌಂಡ್ನಿಂದ, ಗಂಟೆ ಹೊಡೆದಾದ್ಮೇಲೆ ಇದರ ಸೌಂಡ್ನಿಂದ ಇಟ್ಸ್ ಅ ನಾಕ್ಔಟ್ ಆನ್ ಯುವರ್ ಮೈಂಡ್. ನೀನು ಇಲ್ಲಿ ಬಂದಿದ್ಯಾ, ನೀನು ಇಲ್ಲೇ ಇರು, ನಿನ್ನ ಮನಸ್ಸು ಇಲ್ಲೇ ಫೋಕಸ್ ಆಗಲಿ, ದೇವದರ್ಶನದ ಕಡೆಯೇ ಧ್ಯಾನ ಇರಲಿ ಅನ್ನೋದು ಇದರಿಂದ ತಿಳಿತದೆ. ಗಂಟೆ ಫ್ರೀಕ್ವೆನ್ಸಿಯ ಜೊತೆಗೆ ನಮ್ಮ ಮನಸ್ಸಿನ ಫ್ರೀಕ್ವೆನ್ಸಿ ಕೂಡ ವೈಬ್ ಆಗಬೇಕು. ಸರಿ, ಹಾಗಾದರೆ ನಂತರ ದೇವದರ್ಶನ ಹೇಗೆ ಮಾಡಬೇಕು? ಮೂಲ ನಾಯಕರು ಅಥವಾ ತೀರ್ಥಂಕರರು ಯಾರಲ್ಲಿ ವಿರಾಜಮಾನರಾಗಿರ್ತಾರೋ ಭಗವಾನರು, ಅವರ ದರ್ಶನ ಡೈರೆಕ್ಟಾಗಿ ನೋಡೋದಲ್ಲ, ಫಸ್ಟು ಪಾದದಿಂದ ಶುರು ಮಾಡಬೇಕು. ಪಾದದಿಂದ ಅವರನ್ನು ನೋಡ್ತಾ, ಪಾದ ನಂತರ ಕೈಗಳು, ನಂತರ ನಾಭಿ, ಅದಾದಮೇಲೆ ಶ್ರೀವತ್ಸ ಚಿಹ್ನೆ ಎದೆ ಹತ್ರ, ಆಮೇಲೆ ಕುತ್ತಿಗೆ, ಆಮೇಲೆ ಮುಖ. ದೇವದರ್ಶನ ಹೀಗೆ ದೇವರನ್ನು ನೋಡಿದ ತಕ್ಷಣ ನಮೋಸ್ತು 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 ಅಂತ ಹೇಳಿ ನಂತರ ನಾವು ನಮೋಕಾರ ಮಂತ್ರ, ಚಿತ್ತಾರಿ ಮಂಗಲ ಪಾಠ ಇದೆಲ್ಲ ಕಂಟಿನ್ಯೂ ಮಾಡ್ಬೋದು. ಇದೆಲ್ಲ ಯಾರ್ಯಾರಿಗೆ ಮುಂಚೆ ಗೊತ್ತಿತ್ತು? ಯಾರ್ಯಾರು ಇದನ್ನು ಆಲ್ರೆಡಿ ಫಾಲೋ ಮಾಡ್ತಿದ್ದೀರಾ? ಯಾರಿಗೆ ಇದನ್ನು ನೋಡಿದ ಮೇಲೆ ಓಕೆ ಈ ಥರ ಎಲ್ಲ ಮಾಡಬೇಕು ಅಂತ ಗೊತ್ತಾಯಿತು? ಇದನ್ನು ಯಾರು ಇನ್ಮೇಲಿಂದ ಕಂಟಿನ್ಯೂ ಮಾಡ್ತೀರಾ? ನನಗೆ ಕಮೆಂಟಲ್ಲಿ ತಿಳಿಸಿ. ಜೈ ಜಿನೇಂದ್ರ.